ನಮಸ್ತೆ ರೈತ ಬಾಂಧವರೇ, ಇವತ್ತು ನಾನು ಕೊಡಗಿನ ಗೋಣಿಕೊಪ್ಪದ ಭಾಗದ ಕೈಕೇರಿಯಲ್ಲಿ ಲವ ಭೀಮಯ್ಯ ಸರ್ ಅವರ ತೋಟದಲ್ಲಿ ನಾವು ಇದ್ದೀವಿ. ಇವತ್ತು ನಮಗೆ ಇವರು ಒಂದು 2 ಮಂತ್ ಬ್ಯಾಕಲ್ಲಿ ಗ್ರೂ ಪ್ರೊಟೆಕ್ಟ್ರು ಗ್ರೋತ್ ಬೂತು ಫೋರ್ಸನ್ನು ಹಾಕಿದರು. ಅದು ಹಾಕಿ ಆದಮೇಲೆ ಇವಾಗ ಅಲ್ವಾ ಸರ್ ಪುನಃ ಈಗ ಹಾಕಿದ್ದಾರೆ. ನಮ್ಮ ಮಾದರಿ ರೈತರನ್ನು ಇವತ್ತು ಮಾತಾಡ್ಸೋಣ. ನಮಸ್ತೆ ಸರ್. ನಮ್ಮ ಕಂಪನಿಯ ರೈಜರ್ಸ್ ಇಂಡಿಯಾ ಕಂಪನಿಯ ಸಮೃದ್ಧ ಆಗೋ ಪ್ರಾಡಕ್ಟನ್ನು ಬಳಕೆ ಮಾಡಿ ನಿಮ್ಮ ತೋಟದಲ್ಲಿ ಯಾವ ಥರ ನಿಮಗೆ ಉತ್ತಮವಾದ ಬೆಳೆ ಹೇಗೆ ಬಂದಿದೆ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು ಸರ್? ನೋಡಿ ಮೇಡಮ್, ಫಸ್ಟ್ ನಾನು ಹಾಕಿದ್ದೀನಿ. ಹಾಕುವಾಗ ಅಷ್ಟೇನು ಇದು ಸಿಕ್ಕಿಲ್ಲ. ಪುನಃ ನಾನು 2 ತಿಂಗಳು ಬಿಟ್ಟು ಪುನಃ ಹಾಕಿದ್ದೀನಿ. ಆವಾಗ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಗಿಡ ಅಷ್ಟೇ, ಬಂಚಷ್ಟೇ, ಒಂದು ಹೂವು ಇದಾಗಿಲ್ಲ, ಡ್ರಾಪ್ ಆಗಿಲ್ಲ, ಒಣಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. 3 ಚೀಲಕ್ಕೆ ಫಸ್ಟ್ ಹಾಕಬೇಕಾಗಿತ್ತು 1 ಎಕರೆಗೆ. ಸೊ 2 ಚೀಲ ಹಾಕಿ ಅದಕ್ಕೆ ಇದನ್ನು ಗ್ರೋ ಪ್ರೊಟೆಕ್ಟ್ ಫೋರ್ಸು 3 ಹಾಕಿ ಈಗ ನೋಡಿ ಚೆನ್ನಾಗಿ ಬಂದಿದೆ. ಗಿಡ ಅಷ್ಟೇ ಹೆಲ್ದಿ ಆಗಿದೆ, ಒಳ್ಳೆ ಗ್ರೀನ್ ಆಗಿದೆ. ನೋಡಿ ಬೇಕಾದರೆ ಫಸಲು ನೋಡಿ. ಇದು ಈಗ 5 ವರ್ಷದ ಗಿಡ. ಹೌದು, ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ. 5 ವರ್ಷದ ಗಿಡ, ಅಷ್ಟು ಇದು ಆಗಿಲ್ಲ. ನಾನು ಪೂರ್ತಿ ಹೊಸ ಗಿಡ ಮಾಡಿ ನೆಟ್ಟಿದ್ದು. ಹೌದು, ಇದು ಮುಂಚೆ ತುಂಬ ಎಲ್ಲೋ ಎಲ್ಲ ಇತ್ತು ಇದರಲ್ಲೆಲ್ಲ ಗಿಡದಲ್ಲಿ. ನಾನು ಫಸ್ಟ್ ಇದಕ್ಕಿಂತ ಮುಂಚೆ ನಾನು ಒಂದು 10-20 ಗಿಡ ತೆಗೆದಿದ್ದೀನಿ. ಅದು ಎಲ್ಲೋಶ್ ಬಂದು ಅದನ್ನು ಈಗ ನಾವು ಇದಾಕಿ ನಡುವಾಗ ಚೆನ್ನಾಗಿ ಬಂದಿದೆ. ಸ್ವಲ್ಪ ಒಂದು 300 ಗಿಡ ಬೇರೆ ಜಾಗದಲ್ಲಿ ನೆಟ್ಟಿದ್ದೀನಿ. ಕಳೆದ ವರ್ಷ ನೆಟ್ಟಿದ್ದು, ಈ ವರ್ಷ ಇಷ್ಟ ಹೈಟ್ ಬಂದುಬಿಟ್ಟಿದೆ. ಚೆನ್ನಾಗಿ ಬಂದಿದೆ. ಅಡಿಕೆನೂ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿ, ನೀವು ಬೇಕಾದರೆ ತಗೊಂಡು ಹಾಕಿ ನೋಡಿ. ಒಂದು 100 ಗಿಡಕ್ಕೆ ಹಾಕಿ ನೋಡಿ, ಆಮೇಲೆ ಹೇಳಿ. ಹೌದು ಸರ್, ಆಗ ನಿಜವಾಗಿ ನೋಡಿ ರೈತ ಬಂದವರೇ, ನಮ್ಮ ಸರ್ಗೆ ತುಂಬ ಖುಷಿಯಾಗಿದೆ ನಮ್ಮ ಪ್ರಾಡಕ್ಟ್ ಬಗ್ಗೆ. ನಿಜವಾಗಿ ನಮಗೂ ಖುಷಿ ಆಗುತ್ತೆ. ಈಗ ನಾವು ಫಸ್ಟ್ ಬಂದು ನೋಡಿದಾಗ ಏನು ಎಲೆಗಳೇನು ಇರಲಿಲ್ಲ, ಗಿಡ ಎಲ್ಲ ಚಿಕ್ಕದ ಹಾಗೆ ಕಡ್ಡಿ ಇತ್ತು. ಇವಾಗ ಹೌದಲ್ವ ಸರ್? ಇವಾಗ ತುಂಬ ಚೆನ್ನಾಗಿ ಅವ್ರು ಹಾಕಿ 1 ತಿಂಗಳಿಗೆ ಒಳ್ಳೆ ರಿಸಲ್ಟ್ ಬಂತು. ಪುನಃ ಇವಾಗ ಅವರು ಸೆಕೆಂಡ್ ಟೈಮು ಕೊಟ್ಟಿದ್ದಾರೆ. ಹಾಗೆ ಗಿಡ ಅವರು ಬಿಟ್ಟಿದಂಥ ಹೂವು ಒಂದು ಡ್ರಾಪ್ ಆಗಿಲ್ಲ, ಎಲ್ಲ ಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಗಿಡ ಗ್ರೋತಿಂಗ್ ಆಗಿದೆ. ಒಳ್ಳೆ ಉತ್ತಮವಾದಂಥ ಒಂದು ಬೆಳೆಯನ್ನು ಇವರು ತಗೊಳ್ತಿದ್ದಾರೆ. ಈ ವರ್ಷ ನೆಕ್ಸ್ಟ್ ಇನ್ನು ಕಾಫಿ ಕುಯ್ಯೋ ಟೈಮಿಗೆ ಅದರದ್ದು ಔಟನ್ನು ಇದು ಎಲ್ಲ ಸರ್ ಮತ್ತೆ ಪುನಃ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಹೇಳೋದು, ಎಲ್ಲರೂ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಭೂಮಿಯನ್ನು ಉಳಿಸ್ಕೊಳ್ಳಿ ಅಲ್ವಾ ಸರ್? ತುಂಬ ಹೆಮ್ಮೆ ಅನಿಸುತ್ತೆ. ಯಾರಿಗೂ ಕಡಿಮೆ ಮಾಡಿ ಆರ್ಗ್ಯಾನಿಕ್ನ ಹಾಕಿ ಸ್ವಲ್ಪ ಮಣ್ಣನ್ನು ಫಲವತ್ತಾಗಿ, ಇದು ಮಣ್ಣೆಲ್ಲ ಫಲವತ್ತಾಗುತ್ತೆ. ನಿಜ ಸರ್, ತುಂಬ ಚೆನ್ನಾಗಿ ಗ್ರೋತಿಂಗ್ ಬರುತ್ತೆ. ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಂಗೆ ಹಿಂಗೆ ಹಿಡಿದುಬಿಡಿ ಅಷ್ಟು. ತುಂಬ ಚೆನ್ನಾಗಿ ಬಂದಿದೆಯಲ್ಲ ಇದು, ನೋಡಿ ಎಲ್ಲ ಚೆನ್ನಾಗಿದೆ. ಎಲ್ಲ ಗಿಡನೂ ಚೆನ್ನಾಗಿದೆ, ಎಲ್ಲ ಪೂರ್ತಿ ಎಲ್ಲ ಸರ್ ಟೋಟ ಫುಲ್ ಹಾಕಿದ್ದೀರಲ್ಲ? ನಾನು ನೋಡುವಂತ ಹಾಕಿದ್ದು. ಹೌದು, ಒಂದು 1/4 ಎಕರೆ ಇದು, 1/4 ಎಕರೆ ಫುಲ್ ಹಾಕಿದ್ದೀನಿ. ಹಲೋ.